ಹೆಲೋ ಟಿ ಸಿ ಟಿ ಆಸ್ಪಿರೆಂಟ್ಸ್. ಐ ಆಮ್ ವಿಲನ್. ಸೊ ಎಲ್ಲರೂ ಆಪ್ಷನ್ ಎಂಟ್ರಿಗೆ ರೆಡಿ ಆಗಿದ್ದೀರಿ ಅನ್ಕೊಂಡಿದ್ದೀನಿ. ಸೊ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಪೋಲ್ ಹಾಕಿದ್ನೆ. ಯಾರ್ಯಾರಿಗೆಲ್ಲ ಎಕ್ಸಾಮ್ಸ್ ಆಗಲಿ ಕಂಪ್ಲೀಟ್ ಆಗಿದೆ. ಸೊ ಸಿಕ್ಸ್ ಸೆಮಿಸ್ಟರ್ ಎಕ್ಸಾಮ್ಸ್ ಆಲ್ಮೋಸ್ಟ್ ಮೆಜಾರಿಟಿ ಸ್ಟೂಡೆಂಟ್ಸ್ ಆಗಲಿ ಕಂಪ್ಲೀಟ್ ಆಗಿದೆ. ಸೊ ಎಕ್ಸ್ಪೆಕ್ಟ್ ಮಾಡಿ ರಿಸಲ್ಟ್ಸ್ ವಿತಿನ್ ನೆಕ್ಸ್ಟ್ ವೀಕಲ್ಲೇ ನಿಮಗೆ ರಿಸಲ್ಟ್ಸ್ ಸಿಗ್ಬೋದು. ರಿಸಲ್ಟ್ಸ್ ಸಿಕ್ಕಿದ ತಕ್ಷಣ ಮೇ ಬಿ ಮತ್ತೆ ವಿತಿನ್ 1 ವೀಕಲ್ಲೇ ನಿಮ್ಮದು ಏನಂತಾರಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ ಕೂಡ ಮುಗಿಬೋದು. ಹೇಳೋಕ್ಕಾಗಲ್ಲ, ಇಲ್ಲ ಫಸ್ಟ್ ಕೌನ್ಸಿಲಿಂಗ್ ಮಾಡಿಬಿಡ್ತಾರೇನೋ. ಆದರೆ ರಿಸಲ್ಟ್ ಬರಲೇಬೇಕು, ಯಾಕಂದರೆ ಸಿಕ್ಸ್ ಸೆಮಿಸ್ಟರ್ಸ್ ಎಲ್ಲ ಮಾರ್ಕ್ಸ್ ಕಾರ್ಡ್, ಟೋಟಲ್ 6 ಸೆಮ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲನೂ ಇರ್ಬೇಕು ನಿಮ್ಮ ಹತ್ರ, ಅವಾಗ ಮಾತ್ರ ಸಾಧ್ಯ ಇರೋದು. ಸೊ ಇನ್ನು ಟೈಮ್ ಇನ್ನೇ ಹೆಚ್ಚು ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನೀವು ಇವತ್ತಿನ ಬಂದುಬಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. ಸೊ ವೆಬ್ಸೈಟ್ ಇದೊಂದು ತಯಾರು ಮಾಡಿದ್ದೀನಿ, ಸುಮ್ಮನೆ ಒಂದು ಸ್ಯಾಂಪಲ್ ವೆಬ್ಸೈಟ್ ಹೇಗೆ ಆಪ್ಷನ್ ಎಂಟ್ರಿ ಇರುತ್ತೆ ಅಂತಂದು. ಸೊ ಇದರಲ್ಲಿರೋ ಡೇಟಾ ಬಂದುಬಿಟ್ಟು ಯಾವ ಅಷ್ಟು ವೆರಿಫೈಡ್ ಅಲ್ಲ. ಸೊ ಟು ಬಿ ಫ್ರ್ಯಾಂಕ್, ಸುಮ್ಮನೆ ರ್ಯಾಂಡಮ್ ಆಗಿದೆ. ಮತ್ತು ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ E001 AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಅಂತಿದೆ. ಇದು ಜಸ್ಟ್ ಟು ಬಿ ಫ್ರ್ಯಾಂಕ್ ಅದೇ ChatGPT ಸ್ವಲ್ಪ AI ಅವೆಲ್ಲ ಬಳಸಿ ತಯಾರು ಮಾಡಿರೋ ವೆಬ್ಸೈಟ್ ಇದು. ಸೊ ಲವೇಬಲಿಂದ. ಸೊ E001 AMC ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಇದು ಕೋಡ್ನ ಮತ್ತೆ ನೀವು ಸೀರಿಯಸ್ ಆಗಿ ತಗೊಳಕ್ ಹೋಗಬೇಡಿ, ಯಾಕಂತಂದರೆ ಇದು ಸ್ವಲ್ಪ ಆಲ್ಮೋಸ್ಟ್ ಜಸ್ಟ್ ಟು ಟ್ರೈನ್ ಯು ಗೈಸ್ ಹೌ ಟು ಡೂ ಆಪ್ಷನ್ ಎಂಟ್ರಿ. ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಇಂಜಿನಿಯರಿಂಗಲ್ಲಿ ಫಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಕಾಲೇಜ್ ಅಂತಿದೆ ಆಪ್ಷನ್. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಬ್ರ್ಯಾಂಚ್ ಅಂತಿದೆ. ಸೊ ಸ್ವಲ್ಪ ಎಲ್ಲ ಡಿಲೀಟ್ ಮಾಡ್ತೀನಿ ನಾನು, ಫಸ್ಟಿಂದ ಹೇಳ್ತೀನಿ ನಿಮಗೆ ಹೆಂಗೆ ಅಂತಂದು. ಸೊ ಫಾರ್ ಎನ್ ಎಕ್ಸಾಂಪಲ್ ನಾನು ಫಸ್ಟ್ ಬಂದುಬಿಟ್ಟು ಯಾವ ಕಾಲೇಜ್ ಸೆಲೆಕ್ಟ್ ಮಾಡೋಣ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ತೀನಿ. ಸೊ ಬ್ರ್ಯಾಂಚ್ ಬಂದುಬಿಟ್ಟು ನಾನು ಫಸ್ಟ್ ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್ ಇಟ್ಟಿರ್ತೀನಿ. ಸೊ ಇಲ್ಲಿ ಎಕ್ಸಾಂಪಲ್ ಪ್ರಿಯಾರಿಟಿ 1 ಅಂತ ಸೆಟ್ ಮಾಡಿ ಆ್ಯಡ್ ಆಪ್ಷನ್ ಅಂತ ಹಾಕ್ತೀನಿ. ಆ್ಯಡ್ ಆಪ್ಷನ್ ಆದ ತಕ್ಷಣ ಇದು ಫಸ್ಟ್ ಪ್ರಿಯಾರಿಟಿಗೆ ಇದು ಬಂದುಬಿಡ್ತಿದ್ದು. ಸೊ ಆಮೇಲೆ ಸೆಕೆಂಡ್ ಬಂದುಬಿಟ್ಟು RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆದರೆ ನನಗೆ ಸೆಕೆಂಡ್ ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್ ಅಲ್ಲ, AIML ಬೇಕು. ಕೆಲವೊಬ್ರಿಗೆ ಇರ್ತೈತಲ್ಲ, ಒಂದೇ ಕಾಲೇಜ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಸೊ ಸೆಕೆಂಡ್ ಪ್ರಿಯಾರಿಟಿ ಬಂದುಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟಿದ್ದೀನಿ. ಸೊ ಆಮೇಲೆ ಬಂದುಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್. ಸಾರಿ, ಪ್ರಿಯಾರಿಟಿ ಕೊಡೋದು ಮರ್ತದೆ. ಪ್ರಿಯಾರಿಟಿ ಟು ಆ್ಯಡ್ ಆನ್ ಆಪ್ಷನ್. ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಪ್ರಿಯಾರಿಟಿ E034CS. ಇದು ಒರಿಜಿನಲ್ ಕಾಲೇಜ್ ಕೋರ್ಸ್ ಕೊಡಲ್ಲ, ಇದು ಸಾರಿ ಕಾಲೇಜ್ ಕೊಡಲ್ಲ. ಸೊ ನಿಮಗೆ ಅದು ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು ನೀವು. ಸೊ ಥರ್ಡ್ ಬಂದುಬಿಟ್ಟು ಥರ್ಡ್ ಪ್ರಿಫರೆನ್ಸ್ ಬಂದುಬಿಟ್ಟು ಪೆಸ್ಸಿ ಕಾಸ್ಕೂ ಆಫ್ ಇಂಜಿನಿಯರಿಂಗ್. ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹೆವಿ ಆಗಿವೆ. ಫಾರ್ ಎಕ್ಸಾಂಪಲ್ BMS ಕಾಲೇಜ್ ಬೆಂಗಳೂರು ಇಟ್ಟಿರ್ತೀನಿ ಸುಮ್ಮನೆ. ಸೊ ಥರ್ಡ್ ಪ್ರಿಯಾರಿಟಿ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸ್ ಕೊಟ್ಟಿರ್ತೀನಿ. ಸೊ 3 ಆ್ಯಂಡ್ ಆ್ಯಡ್ ಆನ್ ಆಪ್ಷನ್. ಸೊ ಇಲ್ಲಿ ನೋಡ್ಬೋದು ಅಪ್ಡೇಟ್ ಆಗಿದೆ. ಸೊ ಮಾಡಿಫೈ ಕೂಡ ಮಾಡ್ಬೋದು ನೀವು ಇಲ್ಲಿಂದ. ಸೊ ಹೀಗೆ ಇರುತ್ತೆ ಆಲ್ಮೋಸ್ಟ್. ನಿಮಗೆ ಇವಾಗ ಆಪ್ಷನ್ ಎಂಟ್ರಿ ಇಂಟರ್ಫೇಸ್ ಹೀಗೆ ಇರುತ್ತೆ, ಆದರೆ ಸ್ಟೂಡೆಂಟ್ಸಿಗೆ ಕೆಲವೊಬ್ಬರಿಗೆ ಸರಿಯಾಗಿ ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮತ್ತು ಇಲ್ಲೆಲ್ಲ ಫೀಸ್ ಇವೇನಿದೆ ಅಲ್ಲಿ 45,000 ಅವೆಲ್ಲ ಸ್ವಲ್ಪ ನಾಳೆಗೆಲ್ಲ ಅಪ್ಡೇಟ್ ಮಾಡ್ತೀನಿ ನಾನು. ಇವು ಸ್ವಲ್ಪ ಓಲ್ಡ್ ಫೀಸ್ನ ಫೆಚ್ ಮಾಡಿದೆ ಇದು. ಸೊ ಈ ಡೇಟಾನ ಸ್ವಲ್ಪ ಎಲ್ಲ ಸಾರಿ ಅಂದರೆ ಚೇಂಜಸ್ ಏನೇನೆಲ್ಲ ಇದೆ ಮಾಡ್ತೀನಿ ನಾನು ನಾಳೆ. ಸೊ ಈ ಸದ್ಯಕ್ಕೆ ವಿಡಿಯೋದ್ರಲ್ಲಿ ನಿಮಗೆ ಹೇಗೆ ಆಪ್ಷನ್ ಎಂಟ್ರಿ ವರ್ಕ್ ಆಗುತ್ತೆ ಅಂತಂದು. ಸೊ 4 ಬಂದುಬಿಟ್ಟು MS ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಹಾಕಿರ್ತೀನಿ. ಸೊ ಪ್ರಿಯಾರಿಟಿ 4 ಅಂತ ಕೊಟ್ಟಿರ್ತೀನಿ, ಮತ್ತು ಆ್ಯಡ್ ಆಪ್ಷನ್. ಸೊ ಆಮೇಲೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ 4 ಕಾಲೇಜಸ್ ಹಾಕಿದ್ದೀನಿ ನಾನು. ಸೊ ಆಮೇಲೆ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಡೌನ್ಲೋಡ್ PDF ಆಪ್ಷನ್ ಅಂತ ಇರುತ್ತೆ. ಸೊ ಡೌನ್ಲೋಡ್ PDF ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ PDF ಡೌನ್ಲೋಡ್ ಆಗುತ್ತೆ. ಸೊ PDF ಅಲ್ಲಿ ನಿಮಗೆ ಇಲ್ಲಿ ಈ ಥರನೇ ನಿಮಗೆ ಒಂದು PDF ಸಿಗುತ್ತೆ. ಸುಮ್ಮನೆ ರ್ಯಾಂಡಮ್ ಸ್ಟೂಡೆಂಟ್ ಹೆಸರು ಹಾಕಿದ್ದೀನಿ. ಸೊ ಇದನ್ನು ನಿಮಗೆ ನಾಳೆ ನಿಮ್ಮದೇ ಆದ ಒಂದು ಹೆಸರು ಹಾಕೋ ಹಾಗೆ ಸ್ವಲ್ಪ ಚೇಂಜಸ್ ಮಾಡ್ತೀನಿ ನಾನು. ಸೊ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ರ್ಯಾಂಡಮ್ ಆಗಿ DCT ನಂಬರ್ ಅಂತಂದಿದ್ದು. ಸೊ ಜನರೇಟೆಡ್ ಡೇಟ್ ಇರುತ್ತೆ. ಸೊ ಇದು ನೀವು ಇದನ್ನ ಪ್ರಿಂಟ್ಔಟನ್ನು ತಗೊಂಡಿರ್ಬೋದು, ಇಲ್ಲ ನಿಮ್ಮ ಹತ್ರ ಸೇಫ್ ಆಗನೇ ಇಟ್ಕೊಂಡು ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನಾಳೆ ಏನೋ ಗ್ಲಿಚ್ ಸಲುವಾಗಿ KA ಕಡೆಯಿಂದ ನೀವು ಫಸ್ಟ್ ಆಪ್ಷನ್ ಎಂಟ್ರಿ RV ಹಾಕಿರಿ, ಮತ್ತು ಯಾವುದೋ ಬೇರೆ ಕಾಲೇಜ್ ಬಂದ್ಬಿಟ್ಟಿತ್ತು, ಆದರೆ ನೀವಂತೂ ಪ್ರಾಪರಾಗಿ ಮಾಡಿರ್ತೀವಿ. ಸೊ ಅಂಥ ಟೈಮಲ್ಲಿ ನೀವು ಕಂಪ್ಲೇಂಟ್ ಕೊಡೋಕ್ಕಾಗಲಿ ಇದೊಂದು ಪ್ರೂಫ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ಆಗಲ್ಲ, ಆದರೆ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರ್ಬೋದು. ಸೊ ಈ ಥರ ಪ್ರಿಂಟ್ಔಟ್ ಬರುತ್ತೆ. ಪ್ರಿಂಟ್ಔಟ್ ಬಂದ ತಕ್ಷಣ
ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂತಂದರೆ ಫಸ್ಟ್ ಮಾಕ್ ಏನಂತಾರಲ್ಲ ಮಾಕ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಇವಾಗ ಸಿ ನೋಡಿ, ಮಾಕ್ ರಿಸಲ್ಟ್ ಅಂದರೆ ಫಾರ್ ಜಸ್ಟ್ ಸೇಕ್. ಇವಾಗ ಕೆಲವೊಬ್ಬರು, ಇವಾಗ ಫಾರ್ ಎನ್ ಎಕ್ಸಾಂಪಲ್, ಇವಾಗ ನನಗೆ ಆರ್ ವಿ ಕಾಲೇಜ್ ಬೇಕು, ಆದರೆ ನನ್ನ ರ್ಯಾಂಕಿಂಗು ಅಷ್ಟು ಚೆನ್ನಾಗಿ ಬಂದಿರಲ್ಲ, ಸೊ ನಾನು ಬೇಕಂತ ಸಿಗೋದಿಲ್ಲ ಅಂತ ಹೋಪ್ಸ್ ಇಟ್ಕೊಂಡು ಎಮ್ ಎಸ್ ರಾಮಯ್ಯ ಹಾಕಿರ್ತೀನಿ. ಆದರೆ ಯಾರೋ ಒಬ್ಬ ಸ್ಟೂಡೆಂಟಿನ ರ್ಯಾಂಕಿಂಗ್ ನಿಮಗಿನ ವರಸ್ಟ್ ಇದೆ, ಸೇಮ್ ಕ್ಯಾಟಗರಿ ಇದ್ದು ಕೂಡ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ. ಸೊ ಇದು ಆಗಬಾರ್ದು ಅಂತಂದು ಮಾಕ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಬೈ ನೀವು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದರೆ ನೀವು ಮತ್ತೆ ಚೇಂಜ್ ಮಾಕ್ ರಿಸಲ್ಟ್ ಆದಮೇಲೆ ಸ್ವಲ್ಪ ದಿವಸ ಒಂದು 2-3 ಡೇಸ್ ಟೈಮ್ ಕೊಡ್ತಾರೆ. ಸೊ ಅದರಲ್ಲಿ ನೀವು ಕಾಲೇಜ್ ಪ್ರಿಫರೆನ್ಸಸ್ನ ಮತ್ತೆ ಚೇಂಜ್ ಮಾಡ್ಬೋದು. ಮತ್ತೆ ಚೇಂಜ್ ಮಾಡ್ಕೊಂಡು ನಿಮಗೆ ಚಾನ್ಸಸ್ ಇದ್ದರೆ ನಿಮಗೆ ಬೇಕಾಗಿರೋ ಯಾವ ಕಾಲೇಜ್ ಇಷ್ಟ ಇರುತ್ತೆ ಅದೇ ಸಿಗಬಹುದು. ಸೊ ಇದು ಮಾಕ್ ಏನಂತಾರಲ್ಲ ಮಾಕ್ ರಿಸಲ್ಟ್. ಮತ್ತು ಮಾಕ್ ರಿಸಲ್ಟ್ ಆದಮೇಲೆ ಚೇಂಜಸ್ ಎಲ್ಲ ಮಾಡಿ ಆದಮೇಲೆ ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಏನು ಬಿಡ್ತಾರಲ್ಲ, ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಾದ ತಕ್ಷಣ ಅವಾಗ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಎಂಬುದು ತೋರಿಸುತ್ತೆ. ಸೊ ನೀವು ಆಪ್ಷನ್ 1, 2 ಮತ್ತು 3 ಇರುತ್ತೆ. ಸೊ 1 ಬಂದುಬಿಟ್ಟು ಹೇಗೆ ಅಂತಂದರೆ, ಇವಾಗ ನಿಮಗೆ ಸಿಕ್ಕಿರೋ ಕಾಲೇಜ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಯಾರಿಗೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಬೇಕೋ ಅವ್ನಿಗೆ ಕಂಪ್ಯೂಟರ್ ಸೈನ್ಸೇ ಸಿಕ್ಕಿದೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವ್ನು ಚಾಯ್ಸ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ಬಿಡೋದು. ಕೊಟ್ಟಾಗೆ ಅವ್ನು ಸೀಟ್ ಅಂಬೋದು ಸೆಕ್ಯೂರ್ ಆಗ್ಬಿಡುತ್ತೆ, ಫಿಕ್ಸ್ ಆದಾಗೆ ಸಿಗೋದು ಅದು. ಸೊ ಚಾಯ್ಸ್ 2 ಬಂದುಬಿಟ್ಟು ನನಗೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ AIML ಸಿಕ್ಕಿದೆ, ಆದರೆ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು. ಆದರೆ ನನಗೆ AIML ಸೀಟ್ ರಿಸರ್ವ್ಡ್ ಆಗಿರ್ಬೇಕು ನನಗೆ. ಅರ್ಥ ಆಯ್ತಾ? AIML ಸೀಟ್ ನನಗೆ ಬೇಕೇ ಬೇಕು. ಆದರೆ ಒಂದು ಚಾನ್ಸ್ ನೋಡೋಣ. ಫಾರ್ ಎನ್ ಎಕ್ಸಾಂಪಲ್ ಯಾರೋ ವಿಡ್ರಾ ಮಾಡ್ಕೊಂಡ್ರು, ಅವಾಗ ಸೀಟ್ ಸಡನ್ನಾಗಿ ನಿಮಗೆ ಸಿಕ್ಕಿತ್ತು ಆ ಸೀಟ್. ಸೊ ಅದಕ್ಕೋಸ್ಕರ ಆಪ್ಷನ್ 2 ಅದೇನಂತಾರಲ್ಲ, ಚಾಯ್ಸ್ 2 ಅಂತಾರೆ, ಆಪ್ಷನ್ 2 ಅಂತಾರೆ, ಎರಡು ಒಂದೇ. ಸೊ ಹಾಗೆ. ಸೊ ಮತ್ತು ಇದು ಬಂದುಬಿಟ್ಟು ಇನ್ನೊಂದು ಏನಂತಂದರೆ ಚಾಯ್ಸ್ 3 ಅಂತ ಇರುತ್ತೆ. ಚಾಯ್ಸ್ 3 ಬಂದುಬಿಟ್ಟು ನೀವು ಒಮ್ಮೆ ಎಂಡ್ ಆಫ್ ದಿ ಕೌನ್ಸಿಲಿಂಗ್ ಪ್ರೊಸೆಸ್ಸಿಗೆ ಹೋಗ್ತೀರಾ. ಫಾರ್ ಎನ್ ಎಕ್ಸಾಂಪಲ್ ರೌಂಡ್ 1, ರೌಂಡ್ 2 ಅಲ್ಲಿ ಯಾರ್ಯಾರಿಗೆಲ್ಲ ಸೀಟ್ ಬಂದಿರುತ್ತೆ ಆದರೆ ಬಿಟ್ಕೊಂಡ್ಬಿಟ್ಟಿರ್ತಾರೆ ಸೀಟ್ಸು. ಸೊ ಈ ಲಾಸ್ಟಿಗೆ ಮಿಕ್ಕಿರೋ ಸೀಟ್ಸ್ ಇದು ಬಂದುಬಿಟ್ಟು ಏನಂತಾರಲ್ಲ ಲಕ್ ಮೇಲೆ ಇದು. ಲಾಸ್ಟ್ ಟೈಮ್ ನೋಡ್ಬೋದು ನೀವು, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಕೆಲವೊಬ್ರಿಗೆ 10,000 ಅಬೋ ರ್ಯಾಂಕ್ ಇದ್ರೆ ಕೂಡ ಸಿಕ್ಕಿದೆ. ಆದರೆ ವೆರಿ ರಿಸ್ಕಿ. ಸಜೆಸ್ಟ್ ಯಾರಿಗೂ ಮಾಡೋದಿಲ್ಲ ನಾನು, ಆದರೆ ಯಾರಿಗೆ ವರಸ್ಟ್ ರ್ಯಾಂಕಿಂಗ್ ಬಂದಿರುತ್ತಲ್ಲ ಅವ್ರು ಟ್ರೈ ಮಾಡಬಹುದು. ಹಾಂ, ಇಷ್ಟು ಹೇಳ್ಬೋದು ನಾನು. ಅವ್ರು ಟ್ರೈ ಮಾಡ್ಬೋದು, ಆದರೆ ನೀವು 13,000 ರ್ಯಾಂಕ್ ಇಟ್ಕೊಂಡು BMS ಕಾಲೇಜು MS ರಾಮಯ್ಯ ಕಾಲೇಜಿಗೆ ಹೋದರೆ ಸಸ್ಟೈನ್ ಆಗೋದಿಲ್ಲ, ಇದು ಕೂಡ ನಿಜ. ಸೊ ಬೇಸ್ಡ್ ಆನ್ ಯುವರ್ ಕೆಪಾಸಿಟಿ ನೋಡಿ ಕಾಲೇಜ್ನ ಆರಿಸ್ಕೊಳ್ಳಿ. ಸೊ ಇನ್ನೇ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಕಾಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.